ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅಮಾವಾಸ್ಯೆ ದಿನ ಒಮ್ಮೆ ಮಲಗುವ ಮುನ್ನ ಈ ಥರ ಬೇಡಿಕೊಳ್ಳಿ, ಸಾಯಿ ಪವಾಡವನ್ನು ನೋಡುತ್ತೀರಾ ಅಂತ ಒಳ್ಳೆಯ ಸಂದೇಶವನ್ನು ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ತಂದಿದ್ದಾರೆ. ಈ ಅಮಾವಾಸ್ಯೆ ದಿನ ಯಾರ್ಯಾರು ಈ ಚಿಕ್ಕ ಪರಿಹಾರವನ್ನು ರಾತ್ರಿ ಮಲಗುವ ಮುನ್ನ ಪ್ರಯತ್ನ ಮಾಡ್ತಾರೋ ಅವರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ಸಾಯಿಯಪ್ಪ ದೂರ ಮಾಡೋಕ್ಕೆ ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ತಪ್ಪದೆ ಎಲ್ಲರೂ ಕೂಡ ಆಚರಿಸೋಣ. ಈ ಅಮಾವಾಸ್ಯೆ ದಿನ ಮಾಡುವಂಥ ಪರಿಹಾರಗಳು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಒಳ್ಳೆಯ ಸಮಯದಲ್ಲಿ ಮಾಡಬೇಕು, ಅದು ಕೂಡ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಹಾಗಾಗಿ ಯಾರ್ಯಾರು ಇವತ್ತು ಸಾಯಂಕಾಲ ಅಥವಾ ರಾತ್ರಿ 9 ಗಂಟೆ ಒಳಗೆ ಪ್ರಯತ್ನ ಮಾಡ್ತಾರೋ ಅಂಥವ್ರ ಕಷ್ಟ ಕಾಲ ದೂರ ಆಗಕ್ಕೆ ಸಾಧ್ಯವಾಗಿದೆ. ಮೊದಲು ಸಾಯಿಯಪ್ಪ ಪವಾಡಗಳು ತುಂಬ ನಾವು ಕೇಳಿದ್ದೀವಿ, ಓದಿದ್ದೀವಿ. ಅಂತ ಅದ್ಭುತವಾದಂಥ ಪವಾಡಗಳು ನಮ್ಮ ಜೀವನದಲ್ಲಿ ನಡಿಬೇಕು ಅಂದರೆ ನಾವು ಎಷ್ಟು ಮಟ್ಟಿಗೆ ನಾವು ಭಕ್ತಿ ತೋರಿಸ್ಬೇಕು ಅವ್ರ ಮೇಲೆ, ಅಂದರೆ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಸಬೂರಿಯಿಂದ ನಾವು ಆಚರಿಸಬೇಕು. ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡಿರೋರಿಗೆ ಆ ತಪ್ಪುಗಳೆಲ್ಲ ಕೂಡ ಶಾಶ್ವತವಾಗಿ ವಿಮುಕ್ತಿ ಮಾಡ್ತಾರೆ. ಮೊದಲು ನೀವು ತಪ್ಪು ಮಾಡೋದು ಏಕೆ, ನಾವು ತಪ್ಪೇ ಮಾಡಬಾರ್ದು. ಆ ತಪ್ಪುಗಳು ಯಾವ ಥರ ಮಾಡ್ತೀವಿ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದು. ಮೊದಲು ನಿಮ್ಮ ಬಗ್ಗೆ, ನಿಮ್ಮ ಜೀವನ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಬೇರೆಯವರ ಜೀವನ ಹೆಂಗಿದೆ, ಅವರ ಜೀವನ ಯಾಕೆ ಇಷ್ಟು ಚೆನ್ನಾಗಿದೆ, ನಾವ್ಯಾಕೆ ಹಿಂಗಿದ್ದೀವಿ ಅನ್ನೋ ಯೋಚನೆಯಲ್ಲಿ ಇರ್ತೀರ. ಮೊದಲು ನಮ್ಮ ಲೈಫ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಕರ್ತವ್ಯ ಏನು, ನಾವು ಯಾವ ಥರ ಮಾಡಿದ್ರೆ ನಮ್ಮ ಜೀವನ ಸಂತೋಷವಾಗಿರುತ್ತೆ. ದುಡ್ಡಿದ್ರೆ ಸಂತೋಷ ಅನ್ನೋದು ಬಹಳ ತಪ್ಪು. ಯಾಕಂದರೆ ಎಲ್ಲರ ಮನೆಯಲ್ಲೂ ದುಡ್ಡು ಇರ್ಬೋದು ಅಥವಾ ಇರಲ್ಲ. ಕೆಲವೊಬ್ಬರು ಮನೆಯಲ್ಲಿ ದುಡ್ಡಿದ್ರೂ ಕೂಡ ಅವ್ರ ಮನೆಯಲ್ಲಿ ಸಂತೋಷ ಇರಲ್ಲ. ಯಾವಾಗಲೂ ಏನೋ ಒಂದು ತೊಂದರೆಗಳು, ಅನಾರೋಗ್ಯ ಸಮಸ್ಯೆ ಅಥವಾ ಅವ್ರ ಮಕ್ಕಳ ಭವಿಷ್ಯ ಚೆನ್ನಾಗಿರಲ್ಲ. ಅಂದರೆ ಸರಿಯಾಗಿ ಓದಲ್ಲ, ಅವ್ರ ಮಾತು ಕೇಳಲ್ಲ. ಯಾಕಂದರೆ ದುಡ್ಡು ಚೆನ್ನಾಗಿರುತ್ತೆ, ಅವ್ರಿಗೆ ಏನು ಬೇಕೋ ಅದು ಎಲ್ಲ ಕೂಡ ಕೊಡಿಸ್ತಾರೆ. ಆದ್ರೂ ಅವ್ರಿಗೆ ಸಂಸ್ಕಾರ ಅನ್ನೋದೇ ಇರಲ್ಲ. ಆಮೇಲೆ ಚೆನ್ನಾಗಿ ಓದಲ್ಲ. ಎಷ್ಟೇ ದುಡ್ಡು ಕೊಟ್ಟು ಒಳ್ಳೆ ಒಳ್ಳೆ ಕಾಲೇಜಸ್, ಒಳ್ಳೆ ಒಳ್ಳೆ ಸ್ಕೂಲ್ಸಲ್ಲಿ ಹಾಕಿ ಚೆನ್ನಾಗಿ ಓದಪ್ಪ ಅಂತ ಕಳಿಸಿದ್ರು ಕೂಡ ಅವರು ಸರಿಯಾಗಿ ಓದಲ್ಲ. ಕೆಲವು ಮಕ್ಕಳು ಇರ್ತಾರೆ, ಬಡವ್ರ ಮನೆಯಿಂದ ಬರ್ತಾ ಇರ್ತಾರೆ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರ್ತಾರೆ. ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಿ ಜೀವನದಲ್ಲಿ. ಅಂಥ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಓದ್ಸಕ್ಕೆ ಟ್ರೈ ಮಾಡಬೇಕು. ನಮ್ಮ ಕೈಯಲ್ಲಿ ಇವತ್ತು ದುಡ್ಡು ಇರುತ್ತೆ, ನಾಳೆ ಇನ್ನೊಬ್ಬರ ಕೈಗೆ ಹೋಗುತ್ತೆ. ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಬೇಡಿಕೆಗಳು ಕೂಡ ಅಷ್ಟೇ. ಮೊದಲು ನೀವು ದೇವಸ್ಥಾನಕ್ಕೆ ಹೋದರೆ ಯಾವ ಥರ ಮನಸ್ಸಿಟ್ಕೊಂಡು ಹೋಗ್ತೀರಾ ಅಂದರೆ ಒಳ್ಳೆಯ ಮನಸ್ಸಿಂದ, ತಾಳ್ಮೆ ಇರಬೇಕು, ಅಂದರೆ ಮನಃಶಾಂತಿವಾಗಿ ಇರಬೇಕು ಅಂತ. ಎಲ್ಲ ಕಷ್ಟಗಳು ಯಾವಾಗಲೂ ಇದ್ದೇ ಇರುತ್ತೆ, ಅದೆಲ್ಲ ದೂರ ಮಾಡಿಯಪ್ಪ ನಾವು ಸಂತೋಷವಾಗಿ ಇರಬೇಕು, ನಮ್ಮ ಮನಸ್ಸು ಶಾಂತವಾಗಿರಬೇಕು ಅಂತಾನೆ ನೀವು ಹೋಗೋದು ಅಲ್ವಾ. ಯಾವಾಗಲೂ ಕೂಡ ಒಂದು ನೆನಪಿಟ್ಕೊಳ್ಳಿ, ದೇವ್ರ ಮುಂದಕ್ಕೆ ನೀವು ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಬೇಡಿಕೆಗಳು ಇರಬಾರ್ದು. ಅವರ ಅನುಗ್ರಹ ಸಿಗಬೇಕು ಅಂತ ನೀವು ಹೋಗಬೇಕು. ದೇವರ ಮೇಲೆ ಪೂರ್ತಿ ದೃಷ್ಟಿ ಇಟ್ಟು ನೀವು ಅಲ್ಲಿ ಕುತ್ಕೊಂಡು ಮನಃಶಾಂತಿವಾಗಿ ಅವರ ನಾಮಸ್ಮರಣೆ ಮಾಡ್ತಾ ಅವರ ಜಪದಿಂದ ನೀವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ಬರಬೇಕು. ಯಾವಾಗಲೂ ದೇವಸ್ಥಾನಕ್ಕೆ ಹೋದರೆ ಈ ಥರ ಪ್ರಯತ್ನ ಮಾಡಿ. ಮನಸ್ಸಿನಲ್ಲಿ ಯಾವ ಥರ ಬೇಡಿಕೆಗಳು ಇರಬಾರ್ದು, ಯಾವ ಥರ ಆಸೆ ಇಟ್ಕೊಂಡು ಹೋಗಬೇಡಿ. ಆ ಥರ ನೀವು ಮನಸ್ಸಿಟ್ಕೊಂಡು ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಸಾಯಿ ಧ್ಯಾನಗೋಸ್ಕರ ಸಾಯಿ ಭಜನೆ ಮಾಡ್ತಾ ಸಾಯಿ ಉಚ್ಚಾರಣೆ ಮಾಡುತ್ತಾ ನೀವು ವಾಪಸ್ ಬರಬೇಕು. ಈ ಥರ ಪ್ರಯತ್ನ ಮಾಡಿ. ಅದು ಖಂಡಿತ ನಿಮ್ಮ ಕನಸುಗಳು ಏನೇ ಇರಲಿ ಅದು ಸಾಯಿಯಪ್ಪನೇ ನೋಡ್ಕೊತಾರೆ. ನಿಮ್ಮ ಬೇಡಿಕೆಗಳು ಏನೇ ಇರಲಿ ನೀವು ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಗೊತ್ತು ನಿಮ್ಗೆ ಏನು ಬೇಕು ಅಂತ. ಖಂಡಿತ ಅವರು ಯಾವ ಸಮಯಕ್ಕೆ ನಿಮಗೆ ಏನು ಕೊಡಬೇಕು ಅಂತ ಗೊತ್ತು.
ಗೊತ್ತಾಗತ್ತೆ, ಅವರು ಆ ಸಮಯಕ್ಕೆ ಕೊಡ್ತಾರೆ. ನೀವು ಕೇಳೋ ಅವಶ್ಯಕತೆನೇ ಇಲ್ಲ. ಅವರ ಅನುಗ್ರಹಕ್ಕೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಮನಃಶಾಂತಿವಾಗಿ ಇರಬೇಕು ಅಂತ ದೇವಸ್ಥಾನಕ್ಕೆ ಹೋಗಬೇಕು. ನಿಮ್ಮ ಬೇಡಿಕೆಗಳು ಕಷ್ಟಗಳು ಎಲ್ಲ ಹೇಳ್ಕೊಳ್ಳೋಕ್ಕೆ ಅಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಈ ಥರ ತಾಳ್ಮೆಯಿಂದ ನಿಮ್ಮ ಕಷ್ಟಗಳು ಅನುಭವಿಸುತ್ತಾ ಹೋಗಿ. ಒಳ್ಳೆಯ ಕಾಲ ನಮಗೂ ಇದೆ ಅಂತ ಪಾಸಿಟಿವ್ ಆಗಿ ಇರಬೇಕು. ಈ ಥರ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಬೇಡಿಕೆಗಳು ಕೇಳಿಲ್ಲದೆ ತಾನಾಗೆ ಎಲ್ಲ ಕೂಡ ಆಗೋಗುತ್ತೆ. ಮತ್ತೆ ಇವತ್ತು ಸಾಯಿಯಪ್ಪ ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಈ ಅಮಾವಾಸ್ಯೆ ದಿನ ಒಂದು ಚಿಕ್ಕ ಪರಿಹಾರವನ್ನು ಮಲಗುವ ಮುನ್ನ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಗಾಜಿನ ಬೌಲಲ್ಲಿ ಅಥವಾ ಒಂದು ಗಾಜಿನ ಗ್ಲಾಸಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ತುಳಸಿ ದಳ ಹಾಕಬೇಕು. ಅದೇ ನೀರಿಗೆ ನೀವು ಸ್ವಲ್ಪ ಹೂವು ಕೂಡ ಹಾಕಬೇಕು. ಹಾಕಿದ ನಂತರ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಇರುತ್ತಲ್ವ, ಆ ಜಾಗದಲ್ಲಿ ಈ ಬಟ್ಲನ್ನ ಇಡಬೇಕು. ಈ ಬೌಲ್ನ ಅಥವಾ ಈ ಗ್ಲಾಸಲ್ಲಿ ಇರೋ ನೀರನ್ನ ನೀವು ಅಲ್ಲಿಡಬೇಕು. ರಾತ್ರಿ ಎಲ್ಲ ನೀವು ಇಟ್ಟು ಅದು ಮೊದಲು ನೀವು ಕೈಯಲ್ಲಿ ಇಟ್ಕೊಂಡು ಸಾಯಿ ನಾಮಸ್ಮರಣೆ, ಆಮೇಲೆ ಸೂರ್ಯ ಭಗವಾನಿಗೆ ನೀವು ಆರಾಧನೆ ಮಾಡಬೇಕು. ಓಂ ಆದಿತ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಅಥವಾ ಓಂ ಶ್ರೀ ಶಿರಡಿ ಸಾಯಿನಾಥಾಯ ನಮಃ. ಈ ಥರ ಯಾವುದೋ ಒಂದು ಪರವಾಗಿಲ್ಲ, ಒಂದು ಮಂತ್ರವನ್ನು ಉಚ್ಚರಿಸಬೇಕು. ಈ ಥರ ಈಶಾನ್ಯ ಮೂಲಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಈ ಥರ ನಾಮಸ್ಮರಣೆ ಮಾಡ್ಕೊಂತ ನಿಮ್ಮ ಕಷ್ಟಗಳನ್ನ ಸೂರ್ಯ ದೇವರಿಗೆ ಹೇಳ್ಕೋಬೇಕು. ಅಥವಾ ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಅವ್ರಿಗೆ ಹೇಳ್ಕೋಬೇಕು. ಸಾಯಿಯಪ್ಪ ಆದರೆ ಸಾಯಿಯಪ್ಪಗೆ ಹೇಳ್ಕೋಬೋದು. ಈ ಥರ ಪ್ರಯತ್ನ ಮಾಡಿದ ನಂತರ ಆ ನೀರನ್ನ ಆ ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಇಟ್ಟಿದ ನಂತರ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ ನಂತರ, ಈ ಪೂಜೆನ ಬೆಳಗ್ಗಿನ ಜಾವ ಮಾಡಬೇಕು. ಸೂರ್ಯ ದೇವರು ನಮ್ಮ ಮನೆಗೆ ಬರುವ ಮುನ್ನ ನೀವು ಪೂಜೆನ ಮುಗಿಸಿರಬೇಕು. ನಂತರ ಈ ಸೂರ್ಯ ಭಗವಾನ್ಗೆ ನೀವು ಏನು ಮಾಡಬೇಕು ಅಂದರೆ, ಆ ಗ್ಲಾಸಲ್ಲಿಟ್ಟಿರೋ ನೀರನ್ನ ನೀವು ತಗೊಂಡು ಹೋಗಿ ನಿಮಗೆ ಸೂರ್ಯ ಭಗವಾನ್ ಆ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗಕ್ಕೆ ಹೋಗಿ. ಟೆರೆಸ್ ಮೇಲೆ ಸೂರ್ಯ ದೇವರು ಚೆನ್ನಾಗಿ ಕಾಣಿಸ್ಕೊಂಡ್ರೆ ಅಲ್ಲಿ ನಿಂತುಕೊಂಡು, ಆ ಜಾಗದಲ್ಲಿ ನಿಂತುಕೊಂಡು ಸೂರ್ಯ ದೇವರಿಗೆ ಈ ನೀರನ್ನ ಅರ್ಪಿಸಬೇಕು. ಈ ತರ ನೀವು ಓಂ ಆದಿತ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಈ ತರ ನೀವು ಯಾವ್ದಾದ್ರೂ ಪರವಾಗಿಲ್ಲ ಸೂರ್ಯ ದೇವ್ರದ್ದು ಒಂದು ಮಂತ್ರವನ್ನು, ನಿಮ್ಗೂ ಗೊತ್ತಿರುವಂತ ಮಂತ್ರ ಇದ್ರೂ ಕೂಡ ಪರವಾಗಿಲ್ಲ, ಅದನ್ನೇ ಹೇಳ್ಕೊಂತ ಆ ನೀರ್ನ ದೇವ್ರಿಗೆ ಅರ್ಪಿಸಬೇಕು. ಇದು 7 ಟೈಮ್ಸ್ ನೀವು ಹೇಳ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಮಂತ್ರ ಆಗಿರ್ಬೋದು 7 ಟೈಮ್ಸ್. 7 ಟೈಮ್ಸ್ ಯಾಕಪ್ಪ ಅಂದ್ರೆ ಸೂರ್ಯ ದೇವರಿಗೆ ಅತಿ ಮುಖ್ಯವಾದಂತ ನಂಬರ್ 7. ಯಾಕಂದ್ರೆ ಸೂರ್ಯ ದೇವರು ರಥದಲ್ಲಿ ಬರೋವಾಗ 7 ಕುದುರೆಗಳು ಇರುತ್ತೆ. ಈ 7 ಕುದುರೆಗಳಲ್ಲಿ ಬರೋದೇ ಯಾರು ಅಂದ್ರೆ ರಥಸಪ್ತಮಿ ದಿನ ಸೂರ್ಯ ಭಗವಾನ್ ಬರ್ತಾರೆ. ಅದಕ್ಕೆ ಅವ್ರಿಗೆ ಇಷ್ಟವಾದಂತ ನಂಬರ್ 7 ಸಲ ಸೂರ್ಯ ದೇವರ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. 7 ಸಲ ನಿಮ್ಮ ಬೇಡಿಕೆಯನ್ನು ಕೂಡ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಕಷ್ಟ ಕಾಲ ಎಲ್ಲ ಕೂಡ ದೂರ ಆಗುತ್ತೆ. ಆ ಅನುಗ್ರಹ ನಿಮಗೆ ಸಿಗಬೇಕು ಅಂದರೆ ತಪ್ಪದೆ ಎಲ್ಲರೂ ಕೂಡ ಈ ರಾತ್ರಿಗೆ ಈ ಚಿಕ್ಕ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತ ನಿಮಗೆ ಸಾಯಿ ಆಶೀರ್ವಾದ, ಸಾಯಿ ಪವಾಡ ಕೂಡ ನಿಮಗೆ ಸಿಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಮತ್ತು ಈ ವಿಡಿಯೋ ಕೂಡ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.